ಜಯಂತ್ ಅವರೇ, ಸಾಕ್ರೆ ಇಷ್ಟು ದಿನ ನೀವು ರಾಜ್ಯದ ಜನರ ದಿಕ್ಕನ್ನು ತಪ್ಪಿಸಿರೋದು ಸಾಕು. ನಿಮ್ಮ ಕ್ಷೇತ್ರದ ಮೇಲೆ ಎಷ್ಟು ಅಭಿಮಾನ ಇದೆ ಅನ್ನೋದು ನಾವು ಕಂಡಿದೀವಿ. ಪವರ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡಿ, ಬನ್ನಿ ನಿಮ್ಗೆ ಕಾಫಿ ಟೀ ರೆಡ್ ಕಾರ್ಪೆಟ್ ಹಾಸೋಣ. ಯೂಟ್ಯೂಬರ್ಸ್ ಹತ್ರ ಕುತ್ಕೊಂಡು ಬಡಾಯಿ ಬಡ್ಸೋದಲ್ಲ, ಅಲ್ಲಿ ಕುತ್ಕೊಂಡು ಏನೋ ಮಾತಾಡ್ಸೋದಲ್ಲ. ಸಾಕ್ಷಿ ಇದ್ರೆ ಸಾಕ್ಷಿ ಕೊಡ್ರಿ. ನೀವು ಇಷ್ಟೆಲ್ಲ ಮಾತಾಡೋರು ಸಾಕ್ಷಿ ಕೊಟ್ಟಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿದ್ದು ಷಡ್ಯಂತ್ರ ಅಂತ ಒಪ್ಕೊಳ್ಳಿ. ಅದಾದ್ಮೇಲೆ ಧರ್ಮಸ್ಥಳದಲ್ಲೋ ಇನ್ನೊಂದ್ ಕಡೆನೋ ಎಲ್ಲ ಭೇಟಿ ಆಗೋಣ. ಸಾಕು ಸುಳ್ಳಿನ ಕಂತೆ. ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಪವರ್ ಟಿವಿ ಏನು ಕಾರ್ಯವನ್ನ ನಿರ್ವಹಿಸಬೇಕು ಅದನ್ನು ನಿರ್ವಹಿಸಿದೆ. ಕಳೆದ 2 ವರ್ಷದಿಂದ ತಿಮರೋಡಿ ಅಂಡ್ ಟೀಮ್ ನ ನಕಲಿ ಮುಖವಾಡವನ್ನ ನಾವು ಕಳಿಸಿಟ್ಟಿದೀವಿ, ಮುಂದೇನು ಕಳಿಸ್ತೀವಿ. 2 ವರ್ಷದಿಂದ ಒಂದೇ ನಿಲ್ವಲ್ಲಿದ್ದೀವಿ. ಇವತ್ತು ಅದೇ ನಿಲ್ವಲ್ಲಿ ಇರ್ತೀವಿ, ಮುಂದೇನು ಅದೇ ನಿಲ್ವಲ್ಲಿ ಇರ್ತೀವಿ. ನಾವು ನಿಮ್ ತರ ನಾಲ್ಗೆ ಬದಲಾಯಿಸಲ್ಲ, 2 ನಾಲ್ಗೆ ಇಲ್ಲ ನಮ್ಗೆ. ಈಗಲೂ ನಮ್ಮ ನಿಲುವು ಸತ್ಯದ ಪರಾನೇ, ನ್ಯಾಯದ ಪರಾನೇ, ಜನರ ಪರಾನೇ. ಅದರಂತೆ ನಾವು ನಮ್ಮ ತನಿಖೆಯನ್ನ ಮುಂದುವರಿಸ್ತಾ ಇದೀವಿ. ಅದನ್ನ ನಿಲ್ಸೋದಕ್ಕೆ ನೀವು ನಿಮ್ಮ ಹಣೆ ಬರದಲ್ಲೂ ಸಾಧ್ಯ ಇಲ್ಲ. ನಿಮ್ ತರ ಯಾವ್ದೋ ಒಂದು ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಬೊಗಳೆ ಬಿಡ್ತಾ ಇಲ್ಲ. ರಾಜ್ಯದ ಜನರ ಮುಂದೆ ರಾಜಾರೋಷವಾಗಿ ಮಾತನಾಡ್ತಾ ಸುದ್ದಿಯನ್ನ ಬಿತ್ತರಿಸ್ತಾ ಇದೀವಿ. ಮುಂದೇನು ಸತ್ಯನೇ ತೋರಿಸ್ತೀವಿ, ಅದ್ ಎಷ್ಟೇ ಕಷ್ಟ ಆದ್ರೂ ಕೂಡ. ನಿಮ್ಮ ಸುಳ್ಳಿನ ಕಂತೆಗಳನ್ನ, ನಿಮ್ಮ ಸುಳ್ಳಿನ ಕೋಟೆಗಳನ್ನ ಒಂದೊಂದಾಗಿ ಬಿಚ್ಚಿಡುತ್ತೆ ಪವರ್ ಟಿವಿ. ನೋಡ್ತಾ ಇರಿ. ನೀವು ಸುಳ್ಳು ಆರೋಪ ಮಾಡಿ ಈ ಧರ್ಮ ಅಂದ್ರ ಕೆಲಸ ಮಾಡಿದಿರಲ್ಲ, ದ್ವೇಷ ಬಿತ್ತುತ್ತಾ ಇದಿರಲ್ಲ, ಬುರುಡೆ ಪುರಾಣ ಬಿಟ್ಟಿದಿರಲ್ಲ, ಇದೆಲ್ಲವನ್ನ ಬಯಲಿಗೆಳೆದು ಶಿಕ್ಷೆ ಆಗೋವರೆಗೂ ಪವರ್ ಟಿವಿ ಬಿಡೋದಿಲ್ಲ. ಜಯನ್ ಅವರೇ, ಯಾವುದೇ ಕಾರಣಕ್ಕೂ ಪವರ್ ಟಿವಿ ಅಲ್ಲಿವರೆಗೂ ಬಿಡೋದಿಲ್ಲ. ಎಷ್ಟು ದಿನ ಅಂತ ರಾಜ್ಯದ ಜನರ ದಿಕ್ಕು ತಪ್ಪಿಸ್ತೀರಿ? ನಮ್ಮ ಹತ್ರ ಏನೇನ್ ದಾಖಲೆಗಳಿದೆಯೋ ಅದೆಲ್ಲವನ್ನ ಇಡ್ತಾನೆ ಹೋಗ್ತೀವಿ. ನಿಮಗೆ ಹೋರಾಟ, ನೀವು ಹೋರಾಟ ಏನ್ ಮಾಡ್ತಿರೋ ಮಾಡಿ, ಸತ್ಯವನ್ನ ತೋರಿಸೋವರೆಗೂ ನಾವು ಬಿಡೋದಿಲ್ಲ. ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇವತ್ತು ಆತನ ರಂಪಾಟವನ್ನ ನೋಡಿದ್ವಿ. ಪಾಪ ಭಯ ಆಗ್ಬಿಟ್ಟಿರ್ಬೇಕು. ನಮ್ಮ ಒಂದಷ್ಟು ದಾಖಲೆಗಳು ಹೊರಗಡೆ ಬಂದಿದೆ, ಇನ್ನೇನೇನ್ ದಾಖಲೆಗಳು, ಇನ್ನೇನೇನ್ ಹಣೆ ಬರಗಳು ನಮ್ದು ಹೊರಗಡೆ ಬರುತ್ತೋ ಅಂತ ಭಯ ಆಗಿರ್ಬೇಕು. ಅದಕ್ಕೆ ಸ್ವಲ್ಪ ತಲೆಗೂ ನಾಲ್ಗೆಗೂ ಕನೆಕ್ಷನ್ ತಪ್ಪಾಗಿ ಮಾತನಾಡ್ತಿರ್ಬೋದು. ಎಸ್ ಸಿಂಧೂರ, ಪವರ್ ಟಿವಿ ಪ್ರಾರಂಭದಲ್ಲೂ ಕೂಡ ಒಂದು ಸುದ್ದಿಯನ್ನ ಮಾಡ್ತಾ ಇರೋದೇನಂತಂದ್ರೆ, ಯಾರ ಪರವಾಗಿ ಕೂಡ ಮಾಡ್ತಾ ಇಲ್ಲ, ಯಾರ ವಿರುದ್ಧವಾಗಿ ಕೂಡ ಮಾಡ್ತಾ ಇಲ್ಲ. ಯಾರೋ ಒಬ್ಬರ ತೇಜೋವಧೆ ಬಂತು, ಇದುವರೆಗೂ ಕೂಡ ಯಾರು ಕೂಡ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಸುಮಾರು 15 ದಿನ ಆಯಿತು. ಪ್ರತಿನಿತ್ಯ ಕೂಡ SIT ಅವರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಿದ್ದಾರೆ, ಶೋಧ ಕಾರ್ಯಾಚರಣೆ ಯಾರು ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ಯಾರನ್ನ ವಿಚಾರಣೆ ಕರಿತಿದ್ದಾರೆ, ದೂರದಾರರು ಅದೇ ರೀತಿಯಾಗಿ ಕೂಡ ಪ್ರತಿ ದೂರದಾರರು ಅವರ ಹಿನ್ನೆಲೆ ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡ್ತಿದ್ರು, ಇಷ್ಟನ್ನು ಮಾತ್ರ ನಾವು ಮಾಡ್ತಾ ಇರೋದು. ಅದ್ರ ಜೊತೆ ಧರ್ಮಸ್ಥಳದಲ್ಲಿರುವಂಥ ಭಕ್ತರೇನು ಹೇಳ್ತಾರೆ, ಆ ರಾಜಕೀಯದಲ್ಲಿ ಏನೇನು ಹೇಳ್ತಾರೆ, ಇಷ್ಟನ್ನು ಮಾತ್ರ ಅಷ್ಟೇ ನಾವು ವರದಿಯನ್ನು ಮಾಡ್ತಿರೋದು. ಅದ್ರ ಜೊತೆ ಸತ್ಯದ ಅನ್ವೇಷಣೆಯನ್ನು ಕೂಡ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ ಏನು ದಾಖಲೆಗಳಿದೆಯೋ ಆ ದಾಖಲೆಗೆ ಸಮೇತ ವರದಿಯನ್ನ ಮಾಡ್ತಾ ಇರೋದು. ನಾನು ಕೂಡ ಅದೇ ಕೆಲಸ ಮಾಡ್ತಾ ಇರೋದು. ಆದ್ರೆ ಈ ಹೋರಾಟಗಾರರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಮೊದಲನೇದಾಗಿ ಪೊಲೀಸ್ ಠಾಣೆಗೆ ಹೋದ್ರು, ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರು. ಆಮೇಲೆ ಕೋರ್ಟ್ಗೆ ಹೋದ್ರು, ಆ ಕೋರ್ಟ್ ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರು. ಈಗ SIT ಬಂದ್ರು, SIT ಇಂದ ನಮ್ಗೆ ನ್ಯಾಯ ಸಿಗುತ್ತೆ ಅಂತಂದ್ರು. ಈಗ ಅಲ್ಲಿ ಸಿಗಲ್ಲ ಅಂತಂದ್ರೆ ಈಗ ಮತ್ತೆ ಈಗ ಹೊಸ ವರ್ಷ ಏನಂತಂದ್ರೆ, ಧರ್ಮಸ್ಥಳಕ್ಕೆ ಬನ್ನಿ, ಅಲ್ಲಿ ಆಣೆ ಪ್ರಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ಈಗ 4ನೇ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಆ ದಿನಕ್ಕೊಂದು ಆ ಬಣ್ಣವನ್ನು ಕೂಡ ಹಚ್ಕೊಂಡು ಒಂದೊಂದು ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು SITಯ ದಿಕ್ ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದರಿಂದಾಗಿ ಧರ್ಮಸ್ಥಳದಲ್ಲಿ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ಒಂದ್ ಕಡೆ ಬರ್ತಾ ಇದೆ. ಕೋಟ್ಯಾಂತರ ಜನ ಧರ್ಮಸ್ಥಳದ ಮಂಜುನಾಥಸ್ವಾಮಿಗೆ ಭಕ್ತರು ಕೂಡ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳು ಕೂಡ ಬರ್ತಾರೆ. ಇನ್ನೊಬ್ಬ ಬರ್ತಾರೆ, 100 ಶವಗಳನ್ನ ಊತಿಟ್ಟಿದ್ದೇನೆ ಅಂತಾರೆ. ಆದ್ರೆ 18 ಶವ ಕಾರ್ಯಾಚರಣೆ ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕುರು ಕೂಡ ಸಿಕ್ಕಿಲ್ಲ. ಅದು ಸರ್ಕಾರಕ್ಕೆ ಕೂಡ ಗೊತ್ತಿದೆ, SIT ಯಲ್ಲಿರುವಂತಹ ತಂಡಕ್ಕೆ ಕೂಡ ಗೊತ್ತಿದೆ. ಅದು ಶೋಧ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಕೇವಲ ಕಾರ್ಮಿಕರು ಮಾತ್ರ ಮಾಡಿದ್ದಲ್ಲ, ಹಿರಿಯ IPS ಅಧಿಕಾರಿಗಳ ನೇತೃತ್ವದಲ್ಲಿ ಅದು ಅನಾಮಿಕ ತೋರಿಸಿದಂತ ಜಾಗದಲ್ಲಿ ಆತನ ಸಮ್ಮುಖದಲ್ಲೇ AC ಅವರಿದ್ರು, ಸೋಕೋ ಟೀಮ್ ಇತ್ತು, FSL ತಂಡ ಇತ್ತು. ಅದೇ ರೀತಿಯಲ್ಲೂ ಕೂಡ ಏನು ವೈದ್ಯಾಧಿಕಾರಿಗಳು ಕೂಡ ಇದ್ರು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳು ಕೂಡ ಇದ್ರು. ಎಲ್ಲ ಈ ಅಧಿಕಾರಿಗಳು ಸಮ್ಮುಖದಲ್ಲಿ ಮಾಡಿದ್ರು ಕೂಡ ಯಾವುದೇ ಒಂದು ಕುರು ಕೂಡ ಸಿಕ್ಕಿಲ್ಲ. ಈಗ ಏನಂತಂದ್ರೆ ಅವರು ಈಗ ಹೊಸ ವರ್ಷ ಏನಂತಂದ್ರೆ ಆಣೆ ಪ್ರಮಾಣ ಮಾಡೋಣ ಅಂತ ಹೊಸ ವರ್ಷಯನ್ನ ಬದಲಾಯಿಸಿದ್ದಾರೆ. ಆದ್ರೆ ಇವೆಲ್ಲವೂ ಕೂಡ ಅವ್ರ ಹೇಳಿಕೆಯಲ್ಲೇ ಗೊತ್ತಾಗುತ್ತೆ. ಇವೆಲ್ಲವೂ ಕೂಡ ಒಂದು ರೀತಿಯಂತ ಕಟ್ಟು ಕಥೆಗಳು, ಅವರೇ ಸೃಷ್ಟಿ ಮಾಡಿದಂತ ಸಾಕ್ಷ್ಯಾಧಾರಗಳು. ಈಗಾಗಲೇ ಅನಾಮಿಕ ಕೂಡ SIT ಮುಂದೆ ಮಂಡಿ ಇವರು ಕೂತಿದ್ದಾನೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಏನಂತಂದ್ರೆ ಇದು ನಾನು ಕೊಟ್ಟಿರುವಂತ ದೂರೇ ಬೇರೆ, ಆದ್ರೆ ಹೇಳಿಕೆಯನ್ನ ಕೊಡಬೇಕಾದ್ರೆ ಇನ್ನೊಂದು ರೀತಿಯಾಗಿ ಸ್ಪಷ್ಟೀಕರಣ ಮಾಡಿದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ದ. ಮತ್ತೊಂದು ಕಡೆ ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳಿದ್ದ. ಮೊದಲನೇದಾಗಿ ದೂರಿನಲ್ಲಿ ಏನ್ ಹೇಳಿದ್ದ ಅಂತಂದ್ರೆ, 100 ಅತ್ಯಾಚಾರಗಳಾಗಿದೆ, ಕೊಲೆಗಳಾಗಿದೆ, ಕಿಡ್ನಾಪ್ ಆಗಿದೆ ಅಂತ ದೂರಿನಲ್ಲೇ ಆತನೇ ಉಲ್ಲೇಖ ಮಾಡಿದ್ದಾನೆ ಅನಾಮಿಕ. ಆದ್ರೆ ಹೇಳಿಕೆಯನ್ನ ಕೊಡಬೇಕಾದ್ರೆ ಮತ್ತೆ
ಮತ್ತೊಂದು ಕಡೆ ಯೂಟ್ಯೂಬ್ಗೆ ಇನ್ನೊಂದು ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಆತ ಹೇಳ್ತಾನೆ ಅತ್ಯಾಚಾರ ಆಗಿದೆ ಅಂತ. ನಾನು ಎಲ್ಲೂ ಕೂಡ ಹೇಳೇ ಇಲ್ಲ, ಅತ್ಯಾಚಾರ ಆಗಿರಬಹುದು ಅಂತ ನಾನು ಊಹೆ ಮಾಡಿದ್ದೆ ಅಂತಾನು ಹೇಳ್ತಾನೆ. ಮತ್ತೊಂದು ಕಡೆ ನನಗೆ ಯಾರು ಸಹಕಾರ ಮಾಡ್ತಿದ್ರು ಅಂತ 3-4 ಜನ ಹೆಸರು ಹೇಳಕ್ ಹೋಗ್ತಾನೆ. ಆದ್ರೆ ಆಮೇಲೆ ಅಲ್ಲಿದ್ದಂಥವ್ರು ಈ ಬೇಡ ಹೆಸರುಗಳನ್ನ ಹೇಳ್ಬೇಡ ಅಂತ ಅಲ್ಲಿ ಅದನ್ನು ಬಚ್ಚಿಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ನನಗೆ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ನಂಗೆ ಮಾಹಿತಿ ಬಂದಿತ್ತು ಅಂತಾರೆ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತ STD ಬೂಟು ಇಲ್ಲ, ಯಾವುದೂ ಇಲ್ಲ. ಮೊದಲು ಏನಿತ್ತೇನೋ ನಾನು ಅದೇ ಟಾಯ್ಲೆಟ್ ಹತ್ರ ಕೂರ್ತಿರ್ತಿದ್ದೆ, ನನಗೆ ಅಲ್ಲಿ ಮಾಹಿತಿ ಬರ್ತಾ ಇತ್ತು, ಅಲ್ಲಿಂದ ನಾನು ತಗೋಬರ್ತೀನಿ ಅಂತಂದ್ರು. ಹೀಗಾಗಿ ಇಷ್ಟೆಲ್ಲ ತನಿಖಾ ಹಂತ ನಡಿಬೇಕಾದ್ರೆ ಈಗ ದೂರದಾರರು, ಈಗ ಪ್ರತಿ ದೂರದಾರರು ಕೊಡ್ತಾ ಇರೋಂತ ವಿಚಾರ ಏನಂತಂದ್ರೆ ಹೌದು ಇವ್ರು ಏನೇನ್ ಬುರುಡೆ ಪುರಾಣ ಬಿಟ್ಟಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಪವರ್ ಟಿವಿಗೆ ಅಂತೂ ಇನ್ನೂ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಒಂದ್ ಕೆಲಸ ಮಾಡಿ, ಅವ್ರನ್ನ ಸ್ಟುಡಿಯೋಗೆ ಬರಕ್ ಹೇಳಿ. ಬರ್ತಾರ ಅಂತ ಹೇಳಿದ್ರೆ ಹೇಳಿ, ನಾವೇ ವೆಹಿಕಲ್ ಕಳ್ಸಿ ಬೇಕಾದ್ರೆ ಕರ್ಕೊಂಡ್ ಬರೋಣ. ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡ್ಲಿ. ಅವ್ರಿಗೆ ಏನೇನ್ ಅನುಮಾನ ಇದೆ, ಅವ್ರಿಗೆ ಸಾಕ್ಷಿ ತೋರ್ಸೋದಕ್ಕೆ ಯೂಟ್ಯೂಬ್ ಯಾಕಬೇಕು, ಒಂದ್ ಸ್ಯಾಟಲೈಟ್ ಚಾನಲ್ ಅಲ್ಲೇ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲ. ಅವ್ರ ಹತ್ರ ಏನೇನ್ ಸಾಕ್ಷಿ ಇದೆ, ಸಾಕ್ಷಿ ತಗೊಂಬಂದ್ ತೋರಿಸ್ಲಿ. ಅವ್ರಿಗೆ ಮುಕ್ತವಾಗಿ ಅವಕಾಶ ಕೊಡ್ತಾ ಇದೀವಿ. ಅವ್ರ ಟೀಮ್ ಅವ್ರಿಗೆ ಎಷ್ಟು ಜನ ಬರ್ತಾರೆ? ನಾನು ಕೂಡ ಅದೇ ಪ್ರಶ್ನೆಯನ್ನ ಅವ್ರಿಗೆ ಕೇಳಿದೆ. ಬನ್ನಿ ನಮ್ಮ ಸ್ಟುಡಿಯೋಗೆ ಮಾತಾಡೋಣ ಅಂತನೂ ಕೂಡ ನೇರವಾಗಿ ಕರೆದೆ. ಇಲ್ಲ ನಾನು ಅಲ್ಲಿಗೆಲ್ಲ ಬರೋದಿಲ್ಲ, ಬೇಕಿದ್ರೆ ಧರ್ಮಸ್ಥಳಕ್ಕೆ ಬನ್ನಿ, ನಾನು ಆಣೆ ಬೇಕಾರೆ ಮಾಡೋದಕ್ಕೆ ಸಿದ್ಧನಿದ್ದೇನೆ. ಇಲ್ಲಿ ಎಷ್ಟೆಲ್ಲ ಅತ್ಯಾಚಾರ ಆಗಿದೆ, ಭೂ ಕಬಳಿಕೆ ಎಷ್ಟಾಗಿದೆ, ಎಲ್ಲೆಲ್ಲ ಏನು ಕೊಲೆಗಳಾಗಿದೆ ಎಲ್ಲವೂ ಕೂಡ ಗೊತ್ತಿದೆ ನನಗೆ ಅಂತ ಹೇಳ್ತಾರೆ. ಆದ್ರೆ ಗೊತ್ತಿರೋ ಅದೇ ಅಂತ ಹೇಳ್ತಿರೋ ವಿನಃ ಇಲ್ಲಿವರೆಗೂ ಕೂಡ ಎಲ್ಲೂ ಕೂಡ ದಾಖಲೆಗಳನ್ನು ಕೊಡುವಂತಹ ಕೆಲಸವನ್ನ ಯಾರು ಕೂಡ ಮಾಡಿಲ್ಲ. ಒಂದು ವೇಳೆ ಏನಾದ್ರು ಇಷ್ಟೆಲ್ಲ ಆರೋಪ ಮಾಡ್ತಾರೆ, ಒಂದೇ ಒಂದು ಸಣ್ಣ ಸಾಕ್ಷಿಯನ್ನ ಕೊಟ್ಟಿದ್ರು ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ಏನು ಫಾಸ್ಟೆಸ್ಟ್ ಆಗಿದೆ. ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದ ಪೊಲೀಸ್ಗೆ ಸಾಕಷ್ಟು ಹೆಸರುವಾಸಿ ಇದೆ. ಎಂತ ದೊಡ್ಡ ಕಠಿಣವಾದಂತ ಕೇಸ್ ಆದ್ರೂ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಪತ್ತೆ ಹಚ್ಚುವಂತ ತಂತ್ರಜ್ಞಾನ ಇದೆ. ಏನು ಅದೇ ರೀತಿಯಾಗಿ GPRS ಯಂತ್ರ ತಂದ್ರೆ ಗೊತ್ತಾಗುತ್ತೆ ಅಂತ ಆತನೇ ಅನಾಮಿಕನೇ ಹೇಳಿದ್ದ. ಸುಮಾರು 40 ಅಡಿ ಒಳಗಡೆ ಇರುವಂತ ಏನೇ ವಸ್ತುಗಳಿದ್ರು ಕೂಡ ಸ್ಕ್ಯಾನ್ ಮಾಡಿ ಫೋಟೋ ತೆಗೆದು ಕಳಿಸುವಂತ ಯಂತ್ರ ಕೂಡ ಇದೆ. ಒಂದೇ ಒಂದು ಸಣ್ಣ ಕುರುಹು, ಒಂದು ಕೂದಲು ಸಿಕ್ಕಿರೋ ಸಾಕು ಯಾಕಾಗಿ ಕೊಲೆ ಆಗಿದೆ ಅನ್ನೋದು ಕೂಡ ಪತ್ತೆ ಹಚ್ಚುವಂತ ತಂತ್ರಜ್ಞಾನ ಇವತ್ತಿದೆ. ಆದ್ರೆ ಇವರು ಅದ್ಯಾವುದೂ ಇಲ್ಲ. ಇವರ ಉದ್ದೇಶ ನೇರವಾಗಿ ಗೊತ್ತಾಗುತ್ತೆ. ಒಂದು, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಧರ್ಮಾಧಿಕಾರಿಗಳನ್ನ ಹೀಯಾಳಿಸಬೇಕು, ಅದೇ ರೀತಿಯಲ್ಲಿ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅವಹೇಳನ ಮಾಡಬೇಕು. ಇಷ್ಟೇ ಇವ್ರ ಉದ್ದೇಶ ಆಗಿರೋದ್ರಿಂದ ಬೇರೆ ಯಾವ ಉದ್ದೇಶ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಸೌಜನ್ಯ ಹೆಸರನ್ನ ಬಳಸಿಕೊಂಡು ಅವರಿಗೆ ನ್ಯಾಯ ಕೊಡಿಸುವಂತ ನೆಪದಲ್ಲಿ ಧರ್ಮಸ್ಥಳಕ್ಕೆ ಕಳಂಕ ತರುವುದು ಇವ್ರದ್ದು ಒಂದೇ ಉದ್ದೇಶ ಅಂತ ಸ್ಪಷ್ಟವಾಗಿ ಅವರ ಹೇಳಿಕೆಗಳೆಲ್ಲ ಗೊತ್ತಾಗುತ್ತೆ. ಸುಂದರ, ಓಕೆ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೊಂದ್ಸಲಿ ಆತನ ರಂಪಾಟ, ಆತನ ಆಕ್ಟಿಂಗ್ಗಳು, ಈ ಡ್ರಾಮಾಗಳನ್ನ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಹೇಳಿ ಅವರಿಗೆ, ನಿಮ್ಮಿಂದಾಗಿ ಉಳಿದ ಮಾಧ್ಯಮದವರು ಎಲ್ಲರಿಗೂ ಕಳಕ ಆಗ್ತಾರೆ. ಹೇಳಿ ಅವರಿಗೆ, ಬೈರಿ, ಹೊಡೀರಿ, ಬೇಕಾ ಕೊಲೆ ಮಾಡ್ತೀರಾ, ನಾನು ಬರ್ತೀನಿ, ಕೊಲೆ ಮಾಡಿ ಈ ಒಂದು ವಿಷಯಕ್ಕೋಸ್ಕರ ತಯಾರಿದ್ದೀನಿ ಅಂತ ಹೇಳಿ. ನಾನು ಅವರು ಬೈತೀನಿ ಅಂತ ಓಡಿ ಹೋಗಲ್ಲ ಸರ್, 100% ಹೋಗಲ್ಲ. ಗೊತ್ತಾಯ್ತಾ? ಇವತ್ತು ಅಲ್ಲ, ಇವತ್ತು ಅಲ್ಲ, ನಾನು ಏನಕ್ಕೆ ಸರ್ ಮಾಡಬೇಕು ಅದನ್ನೇ ಮಾಡಿ. ಇವಾಗ ನಾನು ಹೇಳಿದೆ ಅದನ್ನು ಅವರಿಗೆ ಕಳಿಸಿಕೊಡ್ಬೇಕು ಸರ್. ನೋಡಿ, ಈ ತರ ಹೇಳ್ತಾ ಇದ್ದೀನಿ ಸರ್, ಬೇಕಾದ್ರೆ ಕೊಲೆ ಮಾಡ್ಬೇಕಂದ್ರೆ ಅದು ಮಾಡಿ ಸರ್, ನಾನು ರೆಡಿ ಇದ್ದೀನಿ ಸರ್. ಏನಕ್ಕೆ ಈ ತರ ಸುಳ್ಳನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ, ಸತ್ಯವನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ? ಅಷ್ಟು ಬೇಜಾರಾಗ್ತದೆ ನನ್ನ ಹುಡುಕಿ ಸರ್. ಅಲ್ಲ ಅದು ಹೌದು ಸರ್, ಒಂದು ವಿಷಯ ಸತ್ಯ ಹೇಳ್ಬೇಕು. ನಾನು ಇವತ್ತು ಬರ್ತೀನಿ ಸರ್, ನೀವು ಕರೆಯುವ ಕ್ಷೇತ್ರಕ್ಕೆ ನಾನು ಬರ್ತೀನಿ ಸರ್. ಬಂದು ಹೇಳಿ ಸರ್, ಆ ಧರ್ಮ ಸ್ಟುಡಿಯೋ ಅಲ್ಲ ಸರ್, ಯಾವ ಕ್ಷೇತ್ರ, ಯಾವ ಪುಣ್ಯಶಕ್ತಿ ಅದಕ್ಕೆ ಬರ್ತೀನಿ ಸರ್. ಧರ್ಮಸ್ಥಳದಲ್ಲಿ ನೀವೆಲ್ಲ ಹೇಳ್ಬೇಕು, ಇಲ್ಲಿ ಒಂದೇ ಒಂದು ಕೊಲೆ ಆಗಿಲ್ಲ, ಇಲ್ಲಿ ಒಂದು ಅತ್ಯಾಚಾರ ಆಗಿಲ್ಲ, ಯಾವುದೇ ಭೂಕಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್. ನಾನು ಹೇಳ್ತೀನಿ ಆಗಿದೆ ಅಂತ ಹೇಳ್ತೀನಿ ಸರ್. ಇನ್ನೇನು ಬೇಕು ಸರ್? ಪ್ಲೀಸ್ ಮಾಧ್ಯಮದ ಗೌರವ ಉಳಿಸಿ ಸರ್. ನಾನು ಅಷ್ಟೇ ಕೇಳ್ತಾ ಇರೋದು, ನನಗೋಸ್ಕರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆಗೋಸ್ಕರ ಕೇಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮಿಂದ